ಹೊಟ್ಟೆ ಯಾವಾಗಲೂ ತೊಂದರೆ ಕೊಡುತ್ತಾ? ಎಚ್ಚರ, ಇದು IBS ಇರಬಹುದು. ಹೌದು, ಇರಿಟಬಲ್ ಬೌವೆಲ್ ಸಿಂಡ್ರೋಮ್ ಅನ್ನೋದು ದೀರ್ಘಕಾಲೀನ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸಾರ್ಡರ್ ಆಗಿದ್ದು, ಹೊಟ್ಟೆ ನೋವು, ಕೆಲವೊಮ್ಮೆ ಕಾನ್ಸ್ಟಿಪೇಷನ್, ಮತ್ತೆ ಕೆಲವೊಮ್ಮೆ ಲೂಸ್ ಟೂಲ್ಸ್ ಹಾಗೂ ಅನೇಕ ಸಲ ಎರಡನ್ನು ನಿರೀಕ್ಷಿಸಬಹುದು. ಇದು ಫಂಕ್ಷನಲ್ ಡಿಸಾರ್ಡರ್, ಯಾವುದೇ ಸ್ಟ್ರಕ್ಚರಲ್ ಡಿಫಾರ್ಮಿಟಿ ಅಲ್ಲದೆ ಇರುವುದರಿಂದ ಸ್ಕ್ಯಾನಿಂಗ್ಗಳಲ್ಲಿ ಕಾಣುವುದಿಲ್ಲ. ಯಾಕೆ ಇದು ಬರುತ್ತೆ ಅಂದ್ರೆ, ಸ್ಟ್ರೆಸ್, ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರುವುದು, ಜಂಕ್ ಫುಡ್, ಕಡಿಮೆ ನಿದ್ರೆ, ಗಟ್ ಸೆನ್ಸಿಟಿವಿಟಿ, ಹೆರಿಡಿಟರಿ, ಸೆಡೆಂಟರಿ ಲೈಫ್ ಸ್ಟೈಲ್, ನೈಟ್ ಶಿಫ್ಟ್ ಜಾಬ್ ಮುಂತಾದ ಕಾರಣಗಳು ಇರಬಹುದು. IBS ಅಥವಾ ಈ ತರಹದ ಲಕ್ಷಣಗಳಿಂದ ಬಳಲುತ್ತಿರುವವರು ಸಮಯಕ್ಕೆ ಸರಿಯಾಗಿ ಊಟ, ಸಮಯಕ್ಕೆ ಸರಿಯಾಗಿ ಬಿಸಿಯಾದ ಆಹಾರವನ್ನು ನಿಧಾನವಾಗಿ ಸೇವಿಸುವುದು ಉತ್ತಮ. 2 ರಿಂದ 3 ಲೀಟರ್ ನೀರು, ಸ್ಪೈಸಿ ಮತ್ತು ಆಯಿಲಿ ಫುಡ್ಗಳ ಕಡಿಮೆ ಬಳಕೆ, ಸ್ಟ್ರೆಸ್ ಕಂಟ್ರೋಲ್, ಡೈಲಿ ವಾಕಿಂಗ್ ಮತ್ತು ಯೋಗ, ನೈಟ್ ಶಿಫ್ಟ್ ಮತ್ತು ಜಂಕ್ ಫುಡ್ ಬೇಡವೇ ಬೇಡ. ಇನ್ನು ಆಯುರ್ವೇದ ಈ ಡಿಸಾರ್ಡರಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡುತ್ತದೆ. ಅದೇನಪ್ಪಾ ಅಂದ್ರೆ, ದೀಪನ ಪಾಚನ, ವಿರೇಚನಗಳ ಮೂಲಕ ಗಟ್ ಮೈಕ್ರೋಬಯಾಟ ರಿಸ್ಟೋರೇಷನ್ ಮಾಡಿ, ಪರ್ಪಟಿಕಲ್ಪನ, ತಕ್ರಾರಿಷ್ಟ ಮುಂತಾದ ಅನೇಕ ಶ್ರೇಷ್ಠ ಚಿಕಿತ್ಸೆಗಳ ಸಹಾಯದಿಂದ ಪುನಃ ಆರೋಗ್ಯಯುತವಾದ ಜೀರ್ಣಾಂಗ ವ್ಯವಸ್ಥೆಯನ್ನು ನೀವು ಪಡೆಯಬಹುದು. IBS ಕುರಿತಾದ ಚಿಕಿತ್ಸೆ ಮತ್ತು ಸಲಹೆಗಳಿಗೆ ತಪ್ಪದೇ ಸಂಪರ್ಕಿಸಿ ಆಯುರ್ ಪಾಂಚಜನ್ಯ.